ಗೈಸ್, ಈ ಮೆಂತ್ಯ ಕಾಳಲ್ಲಿ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ. ಇದು ಏನು ಬೆನಿಫಿಟ್ಸ್ ಇದೆ ಅಂತ ಗೊತ್ತಾದರೆ ನೀವು ಕೂಡ ಈ ಮೆಂತ್ಯ ನೀರನ್ನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಗೈಸ್, ನಾವು ರಾತ್ರಿ ಒಂದು ಬಟ್ಲಿಗೆ 1 ಸ್ಪೂನಷ್ಟು ಮೆಂತ್ಯ ಕಾಳನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆ ಇಡಬೇಕು. ನೆನೆ ಇಟ್ಬಿಟ್ಟು ಮಾರ್ನಿಂಗ್ ನಾವು ಖಾಲಿ ಹೊಟ್ಟೆನಲ್ಲಿ ಮೆಂತ್ಯ ಕಾಳು ನೀರನ್ನ ಖಾಲಿ ಹೊಟ್ಟೆ ಕುಡಿಬೇಕು. ಮೆಂತ್ಯ ಕಾಳು ನೀರನ್ನ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಏನಾಗುತ್ತೆಪ್ಪ ಅಂದರೆ ನಮ್ಮ ಚರ್ಮದ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಅಂದರೆ ನಮ್ಮ ಸ್ಕಿನ್ ಗ್ಲೋ ಬರುತ್ತೆ. ಹಾಗೆ ತೂಕ ಕಡಿಮೆ ಮಾಡ್ಕೋಬೇಕು, ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರಿಗೂ ಇದು ತುಂಬಾ ಒಳ್ಳೆ ಬೆನಿಫಿಟ್ ಇದೆ. ಆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬರುತ್ತೆ ಅಲ್ವಾ ಹೆಣ್ಮಕ್ಳಿಗೆ, ಅದನ್ನು ಕಡಿಮೆ ಮಾಡುತ್ತೆ. ಹಾಗೆ ಎದೆ ಹಾಲನ್ನ ಹೆಚ್ಚಿಸುತ್ತೆ. ಇದು ಎದೆ ಹಾಲನ್ನ ಜಾಸ್ತಿ ಮಾಡುತ್ತೆ. ಹಾಗೆ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ಮಾಡುತ್ತೆ. ಈ ಮೆಂತ್ಯ ಕಾಳು ನೀರಿಂದ ಇಷ್ಟು ಯೂಸಸ್ ಇದೆ. ಹಾಗೆ ನಾವು ಮೆಂತ್ಯ ಕಾಳನ್ನ ನೀರು ಕುಡಿದಿದ್ದಾದಮೇಲೆ ಮೆಂತ್ಯ ಕಾಳನ್ನ ನಾವು ವೇಸ್ಟ್ ಮಾಡೋವಂಥ ನೆಸೆಸಿಟಿ ಇಲ್ಲ. ಏನಕ್ಕೆ ಅಂದರೆ ನೀರು ಕುಡಿದ್ಮೇಲೆ ಈ ಮೆಂತ್ಯ ಕಾಳನ್ನ ನಾವು ತಿನ್ಬೋದು. ಹಸಿ ಮೆಂತ್ಯ ಕಾಳು ತಿನ್ನಂಗಾಗಿಲ್ಲ ಅಂದರೆ ನಾವು ಕೋಸಂಬರಿ ಸಹ ಮಾಡ್ಕೋಬೋದು. ಮೆಂತ್ಯ ಕಾಳನ್ನ ಮೊಳಕೆ ಬರೆಸ್ಬಿಟ್ಟು ಕೋಸಂಬರಿ ರೀತಿ ಮಾಡ್ಕೋಬೋದು. ಸೈಡ್ಸ್ ಏನಾದರೂ ಕೋಸಂಬರಿ ಥರ, ಇಲ್ಲಾಂದರೆ ಸೈಡ್ಸ್ ಹಾಗೇನು ಸಹ ನಾವು ತಿನ್ಬೋದು. ಇದು ಏನು ತುಂಬ ಕಹಿ ಇರಲ್ಲ. ಏನಕ್ಕೆ ಅಂದರೆ ನಾವು ಓವರ್ ನೈಟ್ ಇದನ್ನು ನೆನೆ ಹಾಕಿರ್ತೀವಲ್ವ, ಸೊ ಹಾಗಾಗಿ ಇದು ಕಹಿ ಬರಲ್ಲ. ನಿಜ ಇದು ಟೇಸ್ಟಿಯಾಗೇ ಇರುತ್ತೆ, ಸ್ವಲ್ಪನೂ ಕಹಿ ಅನಿಸೋದಿಲ್ಲ. ಮತ್ತು ಇದು ಬಾಣಂತಿರಿಗೆ ಜಾಸ್ತಿ ಮೆಂತ್ಯ ಐಟಮ್ನೇ ಜಾಸ್ತಿ ಮಾಡಿಕೊಡ್ತಾರೆ. ಅಂದರೆ ಮೆಂತ್ಯ ಸಾರಾಗಿರ್ಬೋದು, ಮೆಂತ್ಯ ಗೊಜ್ಜು, ಮೆಂತ್ಯ ಚಟ್ನಿ, ಇದನ್ನೇ ಬಾಣಂತಿರಿಗೆಲ್ಲ ಮಾಡಿಕೊಡ್ತಾರೆ. ಏನಕ್ಕೆ ಅಂದರೆ ಬಾಣಂತನ ಟೈಮಲ್ಲಿ ಮಗುಗೆ ಹಾಲು ಜಾಸ್ತಿ ಬೇಕಾಗುತ್ತೆ ಅಲ್ವಾ, ಅದು ಎದೆ ಹಾಲನ್ನ ಜಾಸ್ತಿ ಮಾಡುತ್ತೆ. ಹಾಗೆ ವೆಯ್ಟ್ ಲಾಸ್ ಮಾಡುತ್ತೆ, ಬೊಜ್ಜನ್ನು ಕರಗಿಸುತ್ತೆ ಅಂದ್ಬಿಟ್ಟು ಬಾಣಂತಿರಿಗೆ ಜಾಸ್ತಿ ಮೆಂತ್ಯ ಕಾಳಿಂದ ಮಾಡಿರೋಂಥ ಐಟಮ್ಸ್ನೇ ಜಾಸ್ತಿ ಕೊಡ್ತಾರೆ. ಈ ಮೆಂತ್ಯ ಕಾಳು ನೀರು ಕುಡಿದಿದ್ದಾದಮೇಲೆ ಈ ಮೆಂತ್ಯ ಕಾಳಿಂದ ನಾವು ಮೆಂತ್ಯ ಸಾಂಬಾರು ಮಾಡ್ಕೋಬೋದು. ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸಾರು. ಇಲ್ಲಾಂದರೆ ಕೋಸಂಬರಿ ಮಾಡಿಕೊಂಡು ಬೇಕಿದ್ರೂ ತಿನ್ಬೋದು. ಈ ಮೆಂತ್ಯ ಕಾಳನ್ನ ನಾವು ವೇಸ್ಟ್ ಮಾಡೋ ಬದಲು ಇನ್ನೂ ಒಳ್ಳೆ ಬೆನಿಫಿಟ್ಸ್ ಇದೆ. ಏನು ಮಾಡ್ಬೋದು ಅಂದರೆ ದೋಸೆಗೆ ಹಾಕ್ಬೋದು. ದೋಸೆ, ಪಡ್ಡು, ಇಡ್ಲಿ ಈ ಥರ ಏನಕ್ಕಾದ್ರೂ ಹಾಕ್ಬಿಟ್ಟು ನಾವು ಟಿಫನ್ಗೆಲ್ಲ ರೆಡಿ ಮಾಡ್ಕೋಬೋದು. ಇಲ್ಲಾಂದರೆ ಜೀರಿಗೆ, ಕಾಳು ಮೆಣಸು ಎಲ್ಲ ಸೇರಿಸ್ಬಿಟ್ಟು ಮೆಂತ್ಯ ರಸಮ್ ರೀತಿಯೂ ಮಾಡ್ಕೊಂಡು ಕುಡಿಬೋದು. ಮತ್ತು ಇನ್ನೂ ಒಂದು ಒಳ್ಳೆ ಬೆನಿಫಿಟ್ ಏನಪ್ಪ ಅಂದರೆ ಈ ಮೆಂತ್ಯ ಕಾಳು ಏನು ಮಾಡುತ್ತೆ ಅಂದರೆ ಹೊಟ್ಟೆಗೆ ಸಂಬಂಧಿಸಿದಂಥ ಅಜೀರ್ಣ, ಡೈಜೆಷನ್ ಪ್ರಾಬ್ಲಮ್ಮು ಏನೇ ಇರಲಿ, ಹೊಟ್ಟೆಗೆ ಸಂಬಂಧಪಟ್ಟಿರೋಂಥ ಯಾವುದೇ ಕಾಯಿಲೆಗಳಾಗಿರಲಿ, ಅದೆಲ್ಲ ಸಮಸ್ಯೆಗೆ ಮೆಂತ್ಯ ಕಾಳು ಒಂದೇ ಪರಿಹಾರ. ಈ ಮೆಂತ್ಯ ಕಾಳು ಹೊಟ್ಟೆ ನೋವು, ಅಜೀರ್ಣ ಏನಾರು ಇತ್ತು ಅಂದರೆ ಈ ಮೆಂತ್ಯ ಕಾಳ್ದು ಕಷಾಯ ಮಾಡಿಕೊಂಡು, ಅಂದರೆ 1 ಲೋಟ ನೀರಿಗೆ ಸ್ವಲ್ಪ ಮೆಂತ್ಯ ಕಾಳು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಸಹ ನಾವು ಕುಡಿದ್ರೆ ಹೊಟ್ಟೆ ನೋವಿದ್ರೆ, ಏನಾದರೂ ಅಜೀರ್ಣ ಸಮಸ್ಯೆ ಇದ್ದರೆ ಎಲ್ಲನೂ ಕ್ಯೂರ್ ಆಗುತ್ತೆ. ಹಾಗೆ 1 ಚಮಚ ಮೆಂತ್ಯ ಕಾಳನ್ನ ಮಜ್ಜಿಗೆ ಅಥವಾ ನೀರಿನ ಜೊತೆನೂ ನಾವು ಕುಡಿಬೋದು. ಇದರಿಂದ ಹೊಟ್ಟೆ ಪ್ರಾಬ್ಲಮ್ಸ್ ಎಲ್ಲನೂ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ನಾವು ಮೆಂತ್ಯ ಕಾಳನ್ನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರಬೇಕು. ಯಾವಾಗಾದ್ರೂ ನಮ್ಗೆ ಹೊಟ್ಟೆ ನೋಯ್ತಾ ಇದೆ, ಇಲ್ಲಾಂದರೆ ಯಾಕೋ ಡೈಜೆಷನ್ ಆಗಿಲ್ಲಪ್ಪ ತಿಂದಿರೋದು ಅಂದರೆ 1 ಲೋಟ ಬಿಸಿ ನೀರಿಗೆ ಈ ಮೆಂತ್ಯ ಪೌಡರ್ನ, ಹುರಿದು ಮೆಂತ್ಯ ಕಾಳನ್ನ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಆ ಮೆಂತ್ಯ ಕಾಳನ್ನ ಹಾಕ್ಬಿಟ್ಟು ಕುದಿಸಿ ಅದನ್ನ ಸೋಸಿಬಿಟ್ಟು ಕುಡಿಯೋದ್ರಿಂದ ಸಹ ಇದು ನಮ್ಮ ಹೊಟ್ಟೆ ಸಮಸ್ಯೆನ ಪರಿಹಾರ ಮಾಡುತ್ತೆ. ಹಾಗೆ ಇನ್ನೂ ಒಂದು ಒಳ್ಳೆ ಬೆನಿಫಿಟ್ಟು ಎಲ್ಲರಿಗೂ ಇಂಪಾರ್ಟೆಂಟ್ ಅಂದರೆ ಕೂದಲು ಉದುರೋ ಸಮಸ್ಯೆ, ಡ್ಯಾಂಡ್ರಫ್ ಕಡಿಮೆ ಮಾಡುತ್ತೆ, ಏರ್ ಫಾಲ್ ಆಗುತ್ತೆ ಅನ್ನೋರು, ಏರ್ ಗ್ರೋತ್ ಆಗಬೇಕು ನನ್ನ ಹೇರ್ಸ್ ಅಂದ್ಕೊಂಡಿರೋರು ಈ ಮೆಂತ್ಯ ಕಾಳನ್ನ ಚೆನ್ನಾಗಿ ಓವರ್ ನೈಟ್ ನೆನೆ ಇಟ್ಬಿಟ್ಟು ಪೇಸ್ಟ್ ಮಾಡಿಕೊಂಡು ನಮ್ಮ ತಲೆಗೆ ಹಚ್ಚಿ 1/2 ಅವರ್ ಬಿಟ್ಟು ಏರ್ ವಾಶ್ ಮಾಡೋದ್ರಿಂದ ಕೂಡ ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಏರ್ ಫಾಲ್ ಕೂಡ ಆಗೋದಿಲ್ಲ. ಏರ್ಸ್ ತುಂಬ ಚೆನ್ನಾಗಿರಬೇಕು ಅನ್ನೋರು ಕೂಡ ಇದನ್ನು ಮೆಂತ್ಯ ಕಾಳನ್ನ ನಾವು ಯೂಸ್ ಮಾಡ್ಬೋದು, ಮೆಂತ್ಯ ಕಾಳು ಪೇಸ್ಟ್ನ. ಹಾಗೆ ಹೇರ್ ಪ್ಯಾಕ್ ರೀತಿಯೂ ನಾವು ಹಚ್ಕೋಬೋದು ನಮ್ಮ ತಲೆಗೆ. ಇಲ್ಲಾಂದರೆ ಮೆಂತ್ಯ ಕಾಳನ್ನ ಎಣ್ಣೆ ಮಾಡ್ಕೋಬೋದು. ಹೇಗೆ ಅಂತೀರಾ, ಕೊಬ್ಬರಿ ಎಣ್ಣೆನ 1/2 ಲೀಟರ್ ಕೊಬ್ಬರಿ ಎಣ್ಣೆ ತೊಗೊಂಡು ಒಂದು ಸ್ವಲ್ಪ ಮೆಂತ್ಯ ಕಾಳನ್ನ ಹುರಿದ್ಬಿಟ್ಟು
ಪುಡಿ ಮಾಡಿ ಕೊಬ್ಬರಿ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋದು. ಕುದಿಸ್ಬಿಟ್ಟು ಇದನ್ನು ಸೋಸ್ಬಿಟ್ಟಿಟ್ರೆ ಒಂದು 6 ಮಂತ್ಸ್ವರೆಗೂ ಇದು ಎಣ್ಣೆ ಏನೂ ಆಗೋಲ್ಲ, ಚೆನ್ನಾಗೇ ಇರುತ್ತೆ. ಹಾಗೆ ಇದನ್ನ ಯಾವಾಗಲೂ ವೀಕ್ಲಿ 2 ಟೈಮ್ಸ್ ಹಚ್ಕೊತ ಬಂದ್ವಿ ಅಂದರೆ ಹೇರ್ ಗ್ರೋತ್ ಆಗುತ್ತೆ, ಡ್ಯಾಂಡ್ರಫ್ ಆಗೋದಿಲ್ಲ, ಏರ್ ಫಾಲ್ ಆಗೋದಿಲ್ಲ, ಏರ್ ಗ್ರೋತ್ ಆಗುತ್ತೆ. ತುಂಬಾ ಚೆನ್ನಾಗಿ ಲಾಂಗ್ ಏರ್ ಬೇಕು ಅನ್ನೋರು ಈ ರೀತಿ ಮಾಡ್ಕೋಬೋದು. ಗೈಸ್ ನೋಡಿ, ಮೆಂತ್ಯ ಕಾಳಿಂದ ಏನೆಲ್ಲ ಯೂಸಸ್ ಇದೆ, ಹಾಗೆ ಏನೇನು ಬೆನಿಫಿಟ್ಸ್ ಇದೆ, ಇಷ್ಟೆಲ್ಲ ಇದೆ ಮೆಂತ್ಯ ಕಾಳಲ್ಲಿ ಬೆನಿಫಿಟ್ಟು. ಅದ್ರ ನೀರು ಕುಡಿದ್ರೆ ಸ್ಕಿನ್ ಗ್ಲೋ ಆಗುತ್ತೆ, ಅದ್ರ ಪೇಸ್ಟ್ನ ರುಬ್ಬಿಟ್ಟು ಹಚ್ಕೊಂಡ್ರೆ ಹೇರ್ಸು ಕೂಡ ಗ್ರೋತ್ ಆಗುತ್ತೆ, ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಹಾಗೆ ನಾವು ಈ ಮೆಂತ್ಯ ಕಾಳನ್ನ ವೇಸ್ಟ್ ಮಾಡೋಂಗೂ ಇಲ್ಲ. ಇದನ್ನು ಬೇಕಿದ್ರೆ ಕೋಸಂಬರಿ ಥರ ಮಾಡ್ಕೋಬೋದು, ನೆಂದಿರೋ ಅಂಥ ಮೆಂತ್ಯ ಕಾಳನ್ನ, ಇಲ್ಲಾಂದರೆ ಮೆಂತ್ಯ ಸಾಂಬಾರೆಲ್ಲ ಮಾಡ್ಕೋಬೋದು. ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಲ್ವಾ ಈ ಮೆಂತ್ಯ ಕಾಳಿಂದ. ಗೈಸ್ ನೋಡಿದ್ರಿ ಅಲ್ವಾ ಈ ಮೆಂತ್ಯ ಕಾಳನ್ನ ಯೂಸಸ್ ಎಲ್ಲ ಎಷ್ಟೊಂದಿದೆ ಅಂತ. ಹೇಳ್ತಾ ಹೋದರೆ ಇನ್ನೂ ತುಂಬಾ ಇದೆ. ಬಟ್ ಇದು ನನಗೆ ಗೊತ್ತಿರೋ ಅಂಥ ಮೆಂತ್ಯ ಕಾಳು ಬಗ್ಗೆ ನನಗೆ ಗೊತ್ತಿರೋ ಅಂಥ ಇನ್ಫಾರ್ಮೇಷನ್ನ ನಿಮಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಗೈಸ್ ಗೊತ್ತಾಯಿತು ಅಲ್ವಾ ನಿಮಗೂ ಮೆಂತ್ಯ ಕಾಳಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ, ಎಷ್ಟೆಲ್ಲ ಯೂಸಸ್ ಇದೆ ಅಂತ. ನಿಮಗೂ ಇನ್ನೂ ಬೇರೆ ಬೇರೆ ಏನಾದರೂ ಇದ್ರ ಬಗ್ಗೆ ಮೆಂತ್ಯ ಕಾಳು ಬಗ್ಗೆ ಏನಾದರೂ ಯೂಸಸ್ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಂಗೆ ಗೊತ್ತಿರೋ ಅಂಥ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ನೋಡಿ, ಇದು ಸ್ಕಿನ್ ಕೂಡ ತುಂಬಾ ಒಳ್ಳೆಯದು, ನಮ್ಮ ಹೇರ್ಸಿಗೂ ಒಳ್ಳೆಯದು. ಹಾಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರಿಗೂ ಕೂಡ ತುಂಬಾ ಬೆನಿಫಿಟ್ ಇದೆ. ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಿರೋಂಥ ಯಾವುದೇ ಕಾಯಿಲೆಗಳಾಗಲಿ, ಹೊಟ್ಟೆ ನೋವು, ಅಜೀರ್ಣ, ಡೈಜೆಷನ್ ಪ್ರಾಬ್ಲಮ್, ಈ ಥರ ಎಲ್ಲ ಪ್ರಾಬ್ಲಮ್ಗೂ ಈ ಮೆಂತ್ಯ ಕಾಳು ತುಂಬಾ ಯೂಸಸ್ ಇದೆ. ನೋಡಿದ್ರಿ ಅಲ್ವಾ ಎಷ್ಟೊಂದು ಯೂಸಸ್ ಇದೆ ಅಂತ. ಹಾಗೆ ನೀವು ಕೂಡ ನಿಮ್ಮ ಡೈಲಿ ರೊಟೀನಲ್ಲಿ ಮೆಂತ್ಯ ಕಾಳನ್ನ ಯೂಸ್ ಮಾಡ್ತೀರಾ, ಹಾಗೆ ಇದರ ಒಂದು ಉಪಯೋಗನ ಪಡ್ಕೋತೀರಾ ಅಂತ ಅಂದ್ಕೊಳ್ತೀನಿ. ಗೈಸ್, ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನೆಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಾನು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.